ರಾಜ್ಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ದೆಹಲಿಗೆ ತೆರಳುವ ಮುನ್ನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿ ಸರ್ಕಾರದ ಆಡಳಿತ ಯಂತ್ರ ಪೂರ್ತಿ ಐಸಿಯುನಲ್ಲಿರುವಂತೆ ಕಾಣ್ತಿದೆ. ಬಿಜೆಪಿಗಿಂತ ಕಾಂಗ್ರೆಸ್ ಅವರೇ ನಾನು ಸಿಎಂ ಅಂತ ಆತುರದಲ್ಲಿದ್ದಾರೆ. ದೆಹಲಿ ಮಟ್ಟದವರೆಗೂ ಹೋಗಿ ಲಾಬಿ ಮಾಡಲು ಶುರು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ಸಿಎಂ ಆಗಿ ಸಿದ್ದರಾಮಯ್ಯ ಉಳಿಯಲ್ಲ ಅನ್ನೋದು ಅವರ ಪಕ್ಷದವರ ಕಾನ್ಫಿಡೆನ್ಸ್ ಎಂದರು. ಮೂಡಾ ಹಗರಣದಲ್ಲಿ ಸಿಕ್ಕಿರುವ ದಾಖಲೆ ಬಗ್ಗೆ ಕೋರ್ಟಿನಲ್ಲಿ ದಿನನಿತ್ಯ ಚರ್ಚೆ ನಡೆಯುತ್ತಿದೆ. ಹೀಗಾಗಿ ಅವರು ರಾಜೀನಾಮೆ ಕೊಡಬೇಕಾಗುತ್ತದೆ ಅಂತ ಅನಿಸ್ತಿದೆ. ನಾವು ಮೊದಲು ಟವಲ್ ಹಾಕಿದ್ರೆ ಸಿಎಂ ಸ್ಥಾನ ಸಿಗುತ್ತೆ ಅಂತ ಕಾಂಗ್ರೆಸ್ ಎಂಎಲ್ಎಗಳ ಬಳಿ ಲಾಬಿ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಎಂಎಲ್ಎಗಳಿಗೆ ಬಂಪರ್ ಆಫರ್ ಅನ್ನು ನೀಡಿ ಊಟ ತಿಂಡಿ ವ್ಯವಸ್ಥೆ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಪೂರ್ತಿ ಕುಸಿದು ಹೋಗಿದೆ ಎಂದರು. ಆಡಳಿತ ಮಾಡಲು ಅಭಿವೃದ್ಧಿಗೆ ಹಣ ಇಲ್ಲ. ಕಾಂಟ್ರಾಕ್ಟರ್ಗಳು ಒಂದು ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಪಕ್ಕ ಅನ್ನೋ ರೀತಿ ನಡವಳಿಕೆ ಕಾಣ್ತಿದೆ. ನಾವು ಸರ್ಕಾರವನ್ನು ಬೀಳಿಸಲು ಹೋಗಲ್ಲ, ಅವರ ಪಾರ್ಟಿ ಅವರೇ ಬೀಳಿಸುತ್ತಿದ್ದಾರೆ ಅಂದರೆ ನಮಗೂ ಸಂತೋಷವೇ. ಜನ ಸರ್ಕಾರ ನಡೆಸಲಿ ಅಂತ ಅವರಿಗೆ ಅವಕಾಶ ನೀಡಿದ್ರು. ಬಂದ 1 ವರ್ಷದಲ್ಲೇ ಆರ್ಥಿಕ ದಿವಾಳಿ ಪರಿಸ್ಥಿತಿಗೆ ರಾಜ್ಯ ಬಂದಿದೆ. ಖರ್ಗೆ ವಿಚಾರ, ವಾಲ್ಮೀಕಿ ಹಗರಣ ಸೇರಿದಂತೆ ಹಲವು ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಇದರಿಂದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಯಾಕಾದ್ರೂ ಬಂತು ಅಂತ ಬೇಸರವಾಗುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು. ಬಿಜೆಪಿಗಿಂತ ಕಾಂಗ್ರೆಸ್ಸರೇ ಬಹಳ ಆತರ ಕಾಣ್ತಾ ಇದ್ದಾರೆ. ನಾನ್ ಸಿಎಂ ಅಂತೇಳಿ ದೆಹಲಿ ಮಟ್ಟದವರೆಗೂ ಹೋಗಿ ಲಾಬಿ ಮಾಡಕ್ಕೆ ಶುರು ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಮುಖ್ಯಮಂತ್ರಿಗಳಾಗಿ ಉಳಿಯಲ್ಲ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್. ಯಾಕಂದರೆ ಮೂಡಾ ಹಗರಣದಲ್ಲಿ ಸಿಕ್ಕಿರುವಂಥ ದಾಖಲೆಗಳು ಈಗಾಗಲೇ ಕೋರ್ಟಲ್ಲಿ ದಿನನಿತ್ಯ ಚರ್ಚೆನೂ ನಡೀತಾ ಇದೆ. ಸೊ ಆ ದೃಷ್ಟಿಯಿಂದ ಇದನ್ನು ನೋಡಿದ ಮೇಲೆ ಕಾಂಗ್ರೆಸ್ ಅವ್ರಿಗೆ ಅನಿಸಿದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವು ಫಸ್ಟು ಟವಲ್ ಹಾಕಿದ್ರೆ ನಮಗೆ ಸಿಗ್ಬೋದು ಅಂತೇಳಿ ಆಗಲೇ MLAಗಳ ಹತ್ರ ಲಾಬಿಗಳು ಮಾಡ್ತಾ ಇದ್ದಾರೆ. MLAಗಳನ್ನ ಒಟ್ಟುಗೂಡಿಸ್ತಾ ಇದ್ದಾರೆ. MLAಗಳ ಜೊತೆ ಊಟ ತಿಂಡಿ ಇವೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಆಗಲೇ ಕಾಂಗ್ರೆಸ್ MLAಗಳಿಗೆ ಅವಾಗೆ ಭಾಳ ಬಂಪರ್ ಆಫರ್ಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ಸೀನಿಯರ್ಸು ಯಾರ್ಯಾರು ಮುಖ್ಯಮಂತ್ರಿ ಆಸ್ಪರೆಂಟ್ ಇದ್ದಾರೆ ಅವರೆಲ್ಲನೂ ಕೂಡ. ಅಂದರೆ ಒಂದು ರೀತಿ ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಪೂರ್ತಿ ಕುಸಿದೋಗಿದೆ. ಏನು ಕೆಲಸ ಆಗ್ತಾಯಿಲ್ಲ, ಹಣನೂ ಇಲ್ಲ, ಬಿಡುಗಡೆ ಮಾಡೋಕ್ಕೆ ಹಣನೂ ಇಲ್ಲ, ಕೆಲಸ ಮಾಡೋಕ್ಕೆ ಹಣನೂ ಇಲ್ಲ. ಕಾಂಟ್ರಾಕ್ಟರ್ಗಳೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಒಂದು ರೀತಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಒಂದು ರೀತಿ ಪಕ್ಕ ಅನ್ನೋ ರೀತಿ ಕಾಂಗ್ರೆಸ್ ಅವರ ನಡವಳಿಕೆಗಳು ಕಾಣ್ತಾ ಇದೆ. ನಾವೇನು ಸರ್ಕಾರ ಬೀಳ್ಸೋಕ್ಕೆ ಹೋಗಲ್ಲ, ಅವ್ರ ಪಾರ್ಟಿಯವರೇ ಬೀಳಿಸ್ತಾರೆ ಅಂತಂದರೆ ನಮಗದು ಸಂತೋಷನೇ, ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ನಮಗೆ ಈಗ ಮುಖ್ಯ ಇರೋವಂಥದ್ದು ಸರ್ಕಾರ ಜನ ಇವ್ರು ನಡೆಸಲಿ ಅಂತ ಕೊಟ್ಟಿದ್ದರು. ಆದರೆ ಬಂದಂಥ 1 ವರ್ಷದಲ್ಲಿ ಆರ್ಥಿಕ ದಿವಾಳಿಯಾಗಿ ಇಡೀ ರಾಜ್ಯ ಆರ್ಥಿಕ ದಿವಾಳಿ ಪರಿಸ್ಥಿತಿಗೆ ಮುಟ್ಟಿ ಕಾಂಗ್ರೆಸ್ಸಲ್ಲಿ ಒಡಕ್ಕೆ ಬಂದು ಭ್ರಷ್ಟಾಚಾರ ಒಂದ್ರ ಮೇಲೆ ಒಂದು ವಾಲ್ಮೀಕಿ ಹಗರಣನೂ ನೋಡ್ತಾ ಇದ್ದೀರಾ. ಬೇರೆ ಬೇರೆ ಖರ್ಗೆಯವರ ವಿಚಾರಗಳು ಕೂಡ ಪ್ರಸ್ತಾವ ಆಗ್ತಾ ಇದೆ. ಈ ಥರದ್ದೆಲ್ಲ ಭ್ರಷ್ಟಾಚಾರಗಳ ತಾಂಡ ಆಡ್ತಾ ಇರೋದ್ರಿಂದ ಜನಕ್ಕೂ ಬೇಸರ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಯಾಕನ ಬಂತು ಅಂತೇಳಿ ಜನನೂ ಕೂಡ ಬೇಸರ ಮಾಡ್ತಾ ಇದ್ದಾರೆ. ಮತ್ತು ಈಗ ರೇಷನ್ ಕಾರ್ಡ್ಗಳನ್ನು ಸುಮಾರು 60 ಲಕ್ಷ ರೇಷನ್ ಕಾರ್ಡ್ನ ರದ್ದು ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಅದನ್ನು ಕೂಡ ಗೊಂದಲ ಆಗಿದೆ. ಎಲ್ಲ ಕಡೆನೂ ಬಡವರು ನಮಗಿದ್ದಿದ್ದ ರೇಷನ್ ಕಾರ್ಡು ಕಿತ್ಕೊತಾ ಇದ್ದಾರೆ. ಇವರು 5 ಗ್ಯಾರಂಟಿ ಕೊಡೋಕ್ಕೋಸ್ಕರ ದುಡ್ಡಿಲ್ಲ ಇವ್ರ ಹತ್ರ. ಅದಕ್ಕೋಸ್ಕರ ರೇಷನ್ ಕಾರ್ಡ್ ಕಿತ್ತರೆ ಹಣ ಸಿಗುತ್ತೆ, ಒಂದು 3-4 ಸಾವಿರ ಕೋಟಿ ಅಂದ್ಬಿಟ್ಟು ಅದಕ್ಕೂ ಕೈ ಹಾಕಿದ್ದಾರೆ. ಅಂದರೆ ಒಂದು ರೀತಿ ಸರ್ಕಾರ ಆಡಳಿತ ಯಂತ್ರ ಪೂರ್ತಿ ಐಸಿಯುನಲ್ಲಿದ್ದಂಗೆ ಕಾಣ್ತಾ ಇದೆ. ಸತೀಶ್ ಕುಮಾರ್, CTV ನ್ಯೂಸ್, ದೇವನಹಳ್ಳಿ.